ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ನನ್ನ ವ್ಯೂವರ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ತಟ್ಟೆ ಇಡ್ಲಿ ಅಂತ ಗೊತ್ತಿರುತ್ತೆ ಅಂದ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇವತ್ತು ಯಾವ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ದೀನಿ, ಆ ರೀತಿ ಮಾಡಿದ್ರೆ ಖಂಡಿತ ಫೇಲ್ ಆಗೋಲ್ಲ. ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಯಾವತ್ತೂ ಈ ರೆಸಿಪಿ ಫೇಲ್ ಆಗಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. 100% ಫುಲ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ, ಆಯಿತಾ? ಇದಕ್ಕೆ ತಟ್ಟೆ ಇಡ್ಲಿ ಅಂತಾರೆ. ಯೂಶ್ವಲಿ ನೀವು ಹೊರಗಡೆ ಹೋದಾಗೆಲ್ಲ ತಿಂದಿರ್ತೀರ, ಬಟ್ ಮನೇಲಿ ಮಾಡಿದರೆ ಕೆಲವೊಬ್ಬರಿಗೆ ರೆಸಿಪಿ ಫೇಲ್ ಆಗುತ್ತೆ, ಚೆನ್ನಾಗಿ ಬರಲ್ಲ. ಸೊ ಇಲ್ಲಿ ನೋಡಿ, ಸಖತ್ತಾಗಿ ಬಂದಿದೆ. ಅದಕ್ಕೆ ಕಾಯಿ ಚಟ್ನಿ ಮತ್ತು ತುಪ್ಪ, ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಆಗಿ ತುಪ್ಪ. ತುಂಬ ವೀಡಿಯೋಸಲ್ಲಿ ನೋಡಿದ್ದೀರಾ ನಾನು ಯಾವ ರೀತಿ ತುಪ್ಪ ಮಾಡ್ತೀನಿ ಅಂತ. ನಾವಂತೂ ಫ್ರೆಂಡ್ಸ್ ತುಪ್ಪ ಇಲ್ಲದೆ ಯಾವ ತಿಂಡಿನೂ ತಿನ್ನಲ್ಲ, ಯಾವ ಊಟನೂ ಮಾಡಲ್ಲ. ಸೊ ತುಂಬ ಜನ ನೋಡಿದ್ದೀರ ನನ್ನ ಚಾನಲಲ್ಲಿ. ಬನ್ನಿ ಯಾವ ರೀತಿ ಮಾಡೋದು ತಟ್ಟೆ ಇಡ್ಲಿನ ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಚೆನ್ನಾಗಿ ನಾನು ಸೊಸೈಟಿ ಅಕ್ಕಿ, ಉದ್ದಿನಬೇಳೆ ಮತ್ತು ಅನ್ನ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಉದ್ದಿನಬೇಳೆನ ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಅದರಲ್ಲಿ ಪೌಡ್ರ್ ಸ್ಮೆಲ್ ಬರುತ್ತೆ. ಅದೇ ರೀತಿ ಅಕ್ಕಿನೂ ಅಷ್ಟೇ, ಅದರಲ್ಲಿರೋ ಕಲ್ಲು ಕಡ್ಡಿ ಎಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಲ್ಲಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಅನ್ನ ನೋಡ್ತಿರ್ಬೋದು, ಇದು ಸೊಸೈಟಿ ಅಕ್ಕಿಲೇ ನಾನು ಅನ್ನ ಜಾಸ್ತಿ ಮಾಡಿ ಸೊ ಕೂಲಾಗಕ್ಕೆ ಇಟ್ಬಿಟ್ಟು, ಅಂದರೆ ನೈಟೇ ಮಾಡಿಟ್ಟಿದ್ದೆ ಅನ್ನ. ನಾನು ಬೆಳಿಗ್ಗೆ ತಟ್ಟೆ ಕಡುಬು ನೆನಾಕಬೇಕು ಅಂತಲೇ ಜಾಸ್ತಿ ಮಾಡಿಟ್ಟಿದ್ದೆ. ಫ್ರೆಂಡ್ಸ್, ಇದಕ್ಕೆ ಸಣ್ಣಕ್ಕಿ ಅನ್ನ ಹಾಕಬೇಡಿ, ಸೊಸೈಟಿ ಅಕ್ಕಿ ಅನ್ನನೇ ಮಾಡಿಬಿಟ್ಟು ಒಂದು ಡೇ ಮುಂಚೆನೇ ಅದನ್ನು ಬೆಳಗ್ಗೆ ನೆನೆ ಹಾಕಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ತೊಳೆದಿದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ. ಮೆಜರ್ಮೆಂಟು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ನೀರು ಕುಡಿಯೋ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಂಡಿರೋದು, ಅದಕ್ಕೆ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಅನ್ನನ ನೋಡಿ ಫ್ರೆಂಡ್ಸ್, ಕ್ವಾಂಟಿಟಿ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಅನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಪದೇ ಪದೇ ಹೇಳ್ತಾ ಇದ್ದೀನಿ, ತಟ್ಟೆ ಇಡ್ಲಿಗೆ ನೆನೆಹಾಕೋ ಪ್ರೊಸೀಜರೇ ಬೇರೆ, ಇಡ್ಲಿಗೆ ನೆನೆ ಹಾಕೋ ಪ್ರೊಸೀಜರೇ ಬೇರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಡೀಟೇಲಾಗಿ ರೆಸಿಪಿನ ಹೇಳ್ತೀನಿ ನೋಡಿ. ಇದು ದಪ್ಪ ಅಕ್ಕಿಯಲ್ಲಿ ಮಾಡಿರುವಂಥ ಅನ್ನ, ಸಣ್ಣ ಅಕ್ಕಿ ಅನ್ನ ಅಲ್ಲ ಫ್ರೆಂಡ್ಸ್. ತಟ್ಟೆ ಕಡುಬಿಗೆ ಮತ್ತು ಇಡ್ಲಿಗೆ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಅಕ್ಕಿನ ಎಷ್ಟು ಹಾಕ್ತೀವಿ ಅಷ್ಟೇ ಕ್ವಾಂಟಿಟಿಲಿ ಅನ್ನ ಹಾಕಬೇಕು. ಆವಾಗ ಅಷ್ಟೇ ಮಲ್ಲಿಗೆ ಹೂವಿನ ಥರ ತುಂಬ ಸ್ಮೂತಾಗಿ. ಫ್ರೆಂಡ್ಸ್, ಮಕ್ಕಳಿಗೆ ವಯಸ್ಸಾದವ್ರಿಗಂತೂ ಜಗಿಯೋದೇ ಬೇಡ, ಅಲ್ಲಿಲ್ಲದೆ ಇರೋಂಥ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಹೋಗಿ. ನಾನಿವಾಗ ಇದನ್ನು ಸೋಕ್ ಮಾಡ್ತಾಯಿದ್ದೀನಿ. ಅರೌಂಡ್ 11 ಗಂಟೆ ಆಗಿತ್ತು ಫ್ರೆಂಡ್ಸ್ ನಾನು ಇದನ್ನು ಸೋಕ್ ಮಾಡಿದಾಗ. ಸೊ ತೋರಿಸ್ತೀನಿ ನೋಡಿ ಟೈಮಿಂಗ್ಸು. ಬೆಳಿಗ್ಗೆ 11 ಗಂಟೆಗೆ 5 ನಿಮಿಷ ಇದೆ. ನಾನು 10:30ಗೆ ಸ್ಟಾರ್ಟ್ ಮಾಡಿದ್ದು. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಸೊ ನೆನೆ ಹಾಕೋಷ್ಟೊತ್ತಿಗೆ ನನಗೊಂದು 11 o'clock ಆಯಿತು. ಸೊ ಅವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಪೂರಿ ಮಾಡಿದ್ದೆ. ರೆಸಿಪಿ ಶೇರ್ ಮಾಡಲಿಲ್ಲ ಫ್ರೆಂಡ್ಸ್, ಏನಕ್ಕಂದರೆ ಸ್ವಲ್ಪ ಗಡಿಬಿಡಿಲಿದ್ದೆ, ಲೇಟ್ ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಆಮೇಲೆ ಸ್ಪೆಷಲ್ ಅಂತ ಅದಕ್ಕೇನು ಸೈಡ್ ಡಿಶ್ ಮಾಡಿರಲಿಲ್ಲ, ಜಸ್ಟ್ ಕಾಯಿ ಚಟ್ನಿ ಮಾಡಿದ್ದೆ. ರಾತ್ರಿದು ಸ್ವಲ್ಪ ಸಾಂಬಾರಿತ್ತು, ಹಾಗಾಗಿ ನಾನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ ಪೂರಿ ಮಾಡೋದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸಂಜೆಯಿಂದ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಕೆನೆ. ಸೊ ನಿಮಗೆ ಗೊತ್ತಿದೆ, ನಾನು 1.5 ಲೀಟ್ರ್ ಹಾಲು ತೊಗೊತೀವಿ, ಹಳ್ಳಿ ಹಾಲು, ಅದರಿಂದ ಕೆನೆ ಬಂದಿರುತ್ತೆ. ನಾನು ಇನ್ನೊಂದು ಏನು ಟಿಪ್ಸ್ ಫ್ರೆಂಡ್ಸ್ ಇಲ್ಲಿ ಶೇರ್ ಮಾಡ್ತೀನಿ ಅಂದರೆ, ಯೂಶ್ವಲಿ ನಾವು ಕೆನೆನ ವೀಕ್ಲಿ ಒನ್ಸು 10 days ಒನ್ಸು ನಾನು ಮಿಕ್ಸಿಗೆ ಹಾಕ್ತೀನಿ. ಸೊ ಈ ರೀತಿ ಕೆನೆನ ನಾವು ಮಿಕ್ಸಿಗೆ ನಾನು ಡೈಲಿ ಕೆನೆನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಅಂದರೆ ಫ್ರೀಝರ್ ಬರುತ್ತಲ್ಲ ಮೇಲ್ಗಡೆ, ಐಸ್ ಇರುತ್ತಲ್ಲ, ಅಲ್ಲಿಗೆ ಇಡೋದ್ರಿಂದ ಸ್ವಲ್ಪ ಉಳಿದಿರೋ ಮೊಸರು, ಮಜ್ಜಿಗೆ, ಏನೇ ಗಟ್ಟಿದು ಮೊಸರು ಮಜ್ಜಿಗೆ ಉಳಿದ್ರೂ ಈ ಕೆನೆಗೆ ನಾನು ಮಿಕ್ಸ್ ಮಾಡಿ ಡೈಲಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಆವಾಗ ಅದು ಸ್ಮೆಲ್ ಬರೋಲ್ಲ, ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ, ತುಪ್ಪನೂ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ನಾನು ಸಂಜೆ ಏನಾದರೂ ಇಡ್ಲಿಗೆ, ಕಡುಬಿಗೆ, ಈ ರೀತಿ ದೋಸೆಗೆ ನೆನೆ ಹಾಕಿದ ದಿವಸ ಕೆನೆನ ಫ್ರೀಝರಿಂದ ತೆಗೆದು ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಆವಾಗ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗುತ್ತೆ. ಸೊ ಅದನ್ನು 1 hourಗಿಂತ ಮುಂಚೆ, ನಾನು ಮಿಕ್ಸಿ ಹಾಕೋ 1 hourಗಿಂತ ಮುಂಚೆ ಹೊರಗಡೆ ತೆಗೆದಿಟ್ಬಿಡ್ತೀನಿ. ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ. ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಸ್ಪ್ಯಾಚುಲೆಯಿಂದ ನೀಟಾಗಿ ಎಲ್ಲ ಬೆಣ್ಣೆನ ತೆಗೆದುಬಿಡ್ತೀನಿ. ಈ ರೀತಿ ಸ್ಪ್ಯಾಚುಲೆಯಿಂದ ತೆಗೆಯೋದ್ರಿಂದ ನೀಟಾಗಿ ಸ್ಕ್ರೇಪ್ ಮಾಡಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ ನೋಡಿ. ಅದಕ್ಕೆ ನಾನು ತೆಗೆದಿರೋ ಅಂಥದ್ದನ್ನು ನೀರು ಹಾಕ್ದಂಗೆ ಒಂದು ದೊಡ್ಡ ಪಾತ್ರೆಗೆ ಮಿಕ್ಸಿಗೆ ಹಾಕಿ ಅದಕ್ಕೆ ಹಾಕಿಬಿಟ್ಟು ಐಸ್ ಕ್ಯೂಬ್ ಹಾಕಿಬಿಟ್ಟು ನೋಡಿ, ಈ ರೀತಿ ಸ್ಪ್ಯಾಚುಲ, ಕೈ ಯೂಸ್ ಮಾಡೋದೇ ಬೇಡ ಫ್ರೆಂಡ್ಸ್, ಈ ರೀತಿ ಸ್ಪ್ಯಾಚುಲೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಬೆಣ್ಣೆ ಸಪ್ರೇಟ್ ಆಗ್ತಾಯಿದೆ. ನೀವು ನೋಡ್ತಿರ್ಬೋದು, ನಾನೆಲ್ಲೂ ಸ್ಕಿಪ್ ಮಾಡಿಲ್ಲ, ತುಂಬ ಫಾಸ್ಟ್ ಫಾರ್ವರ್ಡು ಮಾಡಿಲ್ಲ, ನಿಮಗೆ ನೀಟಾಗಿ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿರೋ ಒಂದು ಕೆನೆನ ನಾವು ಮಿಕ್ಸಿಗೆ ಹಾಕಿದ್ರೆ ಬೆಣ್ಣೆ ಬರುತ್ತೆ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಡೈಲಿ ಕೆನೆನ ತೆಗೆದುಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ಪ್ರತಿದಿನ ಉಳಿದಿರೋ ಸ್ವಲ್ಪ ಒಂದು ಸ್ಪೂನ್ ಆದರೂ ಮೊಸರು ಅದಕ್ಕೆ ಮಿಕ್ಸ್ ಮಾಡ್ತಿರಬೇಕು. ಒಂದು ವಾರ ಆದಮೇಲೆ
ನೀವು ಅದನ್ನು ಮಿಕ್ಸಿಗೆ ಹಾಕ್ಕೊತೀರಾ ಅಂತಂದರೆ ಅದನ್ನು ಬೆಳಗ್ಗೆನೇ ತೆಗೆದು ಒಂದು 6 ಅವರ್ಸ್ಗಿಂತ ಮುಂಚೆ ಫ್ರಿಜ್ಜಲ್ಲಿ ಇಡಬೇಕು. ಅದನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ 1 ಅವರ್ ಅದನ್ನು ತೆಗೆದುಬಿಟ್ಟು ರೂಮ್ ಟೆಂಪ್ರೇಚರ್ಗೆ ಇಡಬೇಕು. ಸೊ ಆವಾಗ ಈ ರೀತಿ ನೀಟಾಗಿ ಬೆಣ್ಣೆ ಬರುತ್ತೆ. ಸೊ ನೀವು ಕೆಳಗಡೆ ಹಾಲು ಥರ ನೋಡ್ತಿದ್ದೀರಲ್ಲ, ಅದರಲ್ಲಿ ಮೊಸರು ಮತ್ತು ಮಜ್ಜಿಗೆದು ಅಂಶ ಮಿಕ್ಸ್ ಆಗಿರುತ್ತೆ. ಅದನ್ನು ನಾನು ಪನ್ನೀರ್ ಮಾಡ್ತೀನಿ, ವಿನಿಗರ್ ಹಾಕಿಬಿಟ್ಟು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಒಂದು ಸಲ ನಾನು ನೀಟಾಗಿ ಅದರಿಂದ ರಿಮೂವ್ ಮಾಡಿರೋಂಥ ಬೆಣ್ಣೆನ ಈ ರೀತಿ ಮತ್ತೆ ಐಸ್ ಕ್ಯೂಬ್ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ತುಪ್ಪ ಹಾಳಾಗಬಾರ್ದು, ತುಪ್ಪ ಸ್ಮೆಲ್ ಬರಬಾರ್ದು ಅಂದರೆ ಇದು ಸ್ಟೋರ್ ಮಾಡಿರೋ ಕೆನೆಯಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ನೋಡಿ. ಈ ರೀತಿ ಐಸ್ ಕ್ಯೂಬ್ ಹಾಕ್ಬಿಟ್ಟು 1-2 ಸಲ ನಾನು ರನ್ನಿಂಗ್ ವಾಟರಲ್ಲಿ, ಅಂದರೆ ನಾನು ಫಿಲ್ಟರ್ ವಾಟರಲ್ಲ, ಮಾಮೂಲು ಟ್ಯಾಪ್ ವಾಟರಲ್ಲಿ ಚೆನ್ನಾಗಿ ಈ ರೀತಿ ವಾಶ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ನಾನು ಎಲ್ಲೂ ಕೈ ಹಾಕಿಲ್ಲ, ಎಲ್ಲ ಸ್ಪ್ಯಾಚುಲದಲ್ಲೇ ಮಾಡ್ತಾಯಿದ್ದೀನಿ. ಸೊ ಏನಕ್ಕಂದರೆ ಫ್ರೆಂಡ್ಸ್, ಈ ರೀತಿ ಒಂದು ಸ್ಪ್ಯಾಚುಲ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಬಟ್ ಸ್ಪೂನಲ್ಲಿ ಈ ರೀತಿ ಮಾಡೋಕ್ಕೆ ಬರಲ್ಲ. ಈ ಸ್ಪ್ಯಾಚುಲ ಸಿಲಿಕಾನ್ ಆಗಿರೋದ್ರಿಂದ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಇದು ಮೂವ್ ಆಗುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಈಗ ಅದೇ ಜಾರು, ಇನ್ನೊಂದು ಟಿಪ್ಸ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಜಾರಲ್ಲಿ ತುಂಬ ಬೆಣ್ಣೆ ಇರುತ್ತೆ, ಇದನ್ನು ನಾವು ಸ್ಕ್ರೇಪ್ ಮಾಡೋಕ್ಕಾಗಲ್ಲ. ಸೊ ಇದೇ ಜಾರಿಂದ ನಾನು ಈಗ ಎಗೈನ್ ಕಡುಬಿಗೆ ರುಬ್ಕೋತಾ ಇದ್ದೀನಿ. ಅವಾಗ ಏನಾಗುತ್ತೆ, ನೀಟಾಗಿ ಬೆಣ್ಣೆ ಅಂಶ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಸ್ಕ್ರೇಪಾಗಿ ಬಂದುಬಿಡುತ್ತೆ. ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದೊಂದು ಸ್ವಲ್ಪ ದೊಡ್ಡದು ಜಾರು, ಹಾಗಾಗಿ ನಾನು ಉದ್ದಿನಬೇಳೆ ಮತ್ತು ಸ್ವಲ್ಪ ಅನ್ನ ಎರಡನ್ನೂ ಹಾಕಿಬಿಟ್ಟು, ಸೊ ಫ್ರೆಂಡ್ಸ್ ಇದನ್ನು ಯಾವ ರೀತಿ ರುಬ್ಕೋಬೇಕು ಅಂದರೆ, ಯೂಶ್ವಲಿ ನೀವು ಅಕ್ಕಿ ನೆನೆ ಹಾಕಿ ಇಡ್ಲಿನ ಮನೇಲಿ ಮಾಡಿದಾಗ ಸ್ವಲ್ಪ ತರಿಯಾಗಿ ರುಬ್ಕೋತೀರಾ. ಸೊ ಇದಕ್ಕೆ ಯಾವ ರೀತಿ ರುಬ್ಕೋಬೇಕು ಗೊತ್ತಾ, ಅದಕ್ಕೆ ನಾನು ಹೇಳ್ತಾ ಇರೋದು ಮಾಮೂಲಿ ಇಡ್ಲಿನೇ ಬೇರೆ, ತಟ್ಟೆ ಇಡ್ಲಿನೇ ಬೇರೆ ಅಂತ. ಸೊ ಯೂಶ್ವಲಿ ನಾನು ಪ್ರತಿ ಸಲ ಹೇಳೋ ಹಾಗೆ ನಾನು ಉದ್ದಿನಬೇಳೆ ನೆನೆ ಹಾಕಿದ್ದು, ಅಕ್ಕಿ ನೆನೆ ಹಾಕಿದ್ದು ನೀರನ್ನೇ ನಾನು ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡೋದು. ಫ್ರೆಂಡ್ಸ್ ನೋಡಿ, ನನ್ನ ಟ್ಯಾಟು ಯಾವ ರೀತಿ ಇದೆ, ಹಾರ್ಟ್, ಡಬಲ್ ಹಾರ್ಟ್ ಟ್ಯಾಟು ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ ಆಯಿತಾ. ಸೊ ಇಲ್ಲಿ ನೋಡಿ, ನನಗೆ ಎಷ್ಟು ನೀಟಾಗಿ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಿಕ್ಸಿ ನೋಡಿ ಡಬಲ್ ಡ್ಯೂಟಿ ಹೆಂಗಿದೆ, 1000 ವ್ಯಾಟ್ಸ್ ಅಂತ ಹೇಳಿದ್ನಲ್ಲ, ಒಂದು ಚೂರು ಆರ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ರನ್ನಿಂಗಲ್ಲಿದೆ ಮಿಕ್ಸಿ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, 3ನೇ ಒಂದು ನಂಬರ್ಗೆ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ರುಬ್ತಾ ಇದೆ, ಒಳ್ಳೆ ಗ್ರೈಂಡರಲ್ಲಿ ರುಬ್ದಂಗೆ ರುಬ್ತಾ ಇದೆ ಈ ಫ್ರೆಂಡ್ಸ್. ಈ ಮಿಕ್ಸಿ ಅಂತೂ ತುಂಬ ಚೆನ್ನಾಗಿದೆ, ಐ ಲವ್ ದಿಸ್. ನನ್ನ ಮಾರ್ಪಿ ರಿಚರ್ಡ್ ಮಿಕ್ಸಿ. ಸೊ ಇದನ್ನು ನಾನಿವಾಗ ಅನ್ನ ಉದ್ದಿನ ಬೇಳೆನ ನೋಡಿ ನೀಟಾಗಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಸೊ ಅದೇ ರೀತಿ ಒಲೆ ಮೇಲೆ ನಾನು ಪನ್ನೀರ್ ಮಾಡೋದಕ್ಕೂ ಇಟ್ಟಿದ್ದೀನಿ, ಅದೇ ರೀತಿ ಬೆಣ್ಣೆನೂ ಇಮ್ಮಿಡಿಯೇಟಾಗಿ ಕಾಯಿಸೋದಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಬಿಕಾಸ್ ಅದನ್ನು ಬೆಣ್ಣೆ ನೋಡ್ಕೊತಾನೆ ಇರಬೇಕು, ಕೈಯಾಡಿಸ್ತಾನೆ ಇರಬೇಕು. ಸೊ ಯೂಶ್ವಲಿ ಎರಡೂ ಕೆಲಸ ಆಗುತ್ತೆ, ಅದೇ ರೀತಿ ಮಿಕ್ಸಿನೂ ಆಗಿಬಿಡುತ್ತೆ ಕಡುಬಿಗೆ ಅಂತ ಅಂದ್ಬಿಟ್ಟು ಈ ಕಡೆ ಪನ್ನೀರ್ಗೂ ನಾನು ಬಿಸಿ ಇಟ್ಟಿದ್ದೀನಿ. ಸೈಮಲ್ಟೇನಿಯಸ್ಲಿ ತುಪ್ಪನೂ ನಾನು ಕಾಯಕ್ಕಿಟ್ಟಿದ್ದೀನಿ. ಬನ್ನಿ, ನಾನಿವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ನಾನು ಅನ್ನ ಮತ್ತು ಉದ್ದಿನಬೇಳೆನ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ಒಂದು ಚೂರು ಕಟ್ಟಾಗ್ತಾ ಇಲ್ಲ, ತುಂಬ ಗಟ್ಟಿಗೂ ಬೀಳ್ತಾ ಇಲ್ಲ, ಎಷ್ಟು ಫ್ಲೋ ಆಗಿ ಬರ್ತಾ ಇದೆ. ಈ ರೀತಿ ನಾವು ಅದನ್ನು ರುಬ್ಕೋಬೇಕು, ಯಾವುದನ್ನು, ಅನ್ನ ಮತ್ತು ಉದ್ದಿನಬೇಳೆನ. ನೆಕ್ಸ್ಟ್ ಬನ್ನಿ, ಅದೇ ಜಾರ್ಗೆ ಮತ್ತು ನಾನು ಉಳಿದಿರೋಂಥ ಅನ್ನ ಮತ್ತು ಅಕ್ಕಿ ಎರಡನ್ನೂ ಹಾಕ್ಕೊಂಡು, ಸೊ ನಾನು ನೆನೆ ಹಾಕಿದ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ಅದನ್ನು ಗಂಧ ಫ್ರೆಂಡ್ಸ್ ಯಾವ ರೀತಿ ರುಬ್ಕೋಬೇಕು ಅಂದರೆ ಅದು ನಿಮಗೆ ಗೊತ್ತೇ ಆಗಬಾರ್ದು, ನೀವು ಅಕ್ಕಿ ಹಾಕಿದ್ದೀರೋ, ಉದ್ದಿನಬೇಳೆ ಹಾಕಿದ್ದೀರೋ, ಅನ್ನ ಹಾಕಿದ್ದೀರೋ ಅಂತ. ಅಷ್ಟು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟು, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಿಕ್ಸಿನ ಒಂದು 5 ನಿಮಿಷ ಗ್ಯಾಪ್ ಬಿಟ್ಬಿಟ್ಟು ತುಂಬ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಸೊ ನೀವು ಅದಕ್ಕೆ ಹೇಳ್ತಿರೋದು, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ಮಾತ್ರ 100% ಫೇಲ್ ಆಗಲ್ಲ. ನಾನು ಯಾವ ರೀತಿ ಅಕ್ಕಿ, ಉದ್ದಿನಬೇಳೆ, ಅನ್ನ ನೆನೆ ಹಾಕಿದ್ದೀನೋ ಅದೇ ರೀತಿ ನೆನೆ ಹಾಕಿ ನೋಡಿ ಇಲ್ಲಿ ರುಬ್ಬಿರೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಅನ್ನ ಮತ್ತು ಉಳಿದಿರೋಂತಹ ಉಳಿದಿರೋಂಥ ಅನ್ನ ಮತ್ತು ಅಕ್ಕಿನ ಹಾಕ್ಬಿಟ್ಟು ರುಬ್ಬಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಗಂಧ ಥರ ರುಬ್ಬಿದ್ದೀನಿ ಅಂತ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಉದ್ದಿನಬೇಳೆ ಅನ್ನ. ಸೊ ಇದು ನಾನು ತೋರಿಸ್ತಾ ಇರೋದು, ಮೊದಲನೇ ತೋರಿಸಿದ್ದು ಅಕ್ಕಿ ಅನ್ನ ನೋಡಿ ಫ್ರೆಂಡ್ಸ್. ಇದು ಫ್ಲೋ ಹೆಂಗಿದೆ ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ತಿರ್ಬೋದು. ಹಿಟ್ಟನ್ನು ನನ್ನ ಪಾತ್ರೆಗೆ ಹಾಕ್ತಾ ಇದ್ರೆ ಎಷ್ಟು ಒಂಥರ ಈ ಪ್ಲಫಿ ಏರಿ ಥರ ಬರ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಅಬ್ಸರ್ವ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಬನ್ನಿ, ಇದನ್ನು ಯಾವ ರೀತಿ ನಾನು ಫರ್ಮೆಂಟಿಗೆ ಇಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಆಷಾಢ, ಮಳೆ ಬರ್ತಾ ಇದೆ ಅಲ್ವಾ, ಸೊ ಫರ್ಮೆಂಟ್ ಆಗುತ್ತೋ ಇಲ್ಲೋ ಅನ್ನೋ ಡೌಟ್ ಇದ್ದವ್ರಿಗೆ ಈ ರೀತಿ ದೊಡ್ಡ ಕುಕ್ಕರ್ಗೆ ಹಾಕಿ ಹಿಟ್ಟನ್ನು ಮುಚ್ಚಿಬಿಡಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ದಂಗೆ ಕಲ್ಲುಪ್ಪು ನೋಡಿ, ಕಲ್ಲುಪ್ಪನ್ನು 2 ಸ್ಪೂನ್ ಹಾಕಿಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ನಮ್ಮ ಕೈಯಲ್ಲಿ ಸ್ವಲ್ಪ ಈಟು ಇರೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗುತ್ತೆ ನೋಡಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ ಸ್ಮೂತಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಈ ಹಿಟ್ಟಲ್ಲಿ ಫ್ರೆಂಡ್ಸ್ ಇಡ್ಲಿ ಮಾಡಬಾರ್ದು.
ಮಾಡಿದರೆ ಏನಾಗುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಸೊ ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಕುಕ್ಕರ್ ನಾನು ಏನಕ್ಕೆ ತೋರಿಸ್ತೆ ಅಂದರೆ, ಇನ್ನೊಂದು ಸಲ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಕುಕ್ಕರ್ ನೋಡಿ, ರಬ್ಬರ್ ಹಾಕಿದ್ದೀನಿ, ರಬ್ಬರ್ ತೆಗೆದಿಲ್ಲ, ಅದೇ ರೀತಿ ವಿಷಲ್ಲು ತೆಗೆದಿಲ್ಲ. ಏನಕ್ಕಂದರೆ ವಿಷಲ್ಲು ಮತ್ತು ರಬ್ಬರ್ ಗ್ಯಾಸ್ಕೆಟ್ ತೆಗೆದುಬಿಟ್ರೆ ಏರ್ ಪಾಸ್ ಆಗುತ್ತೆ, ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗೋಲ್ಲ. ಹಾಗಾಗಿ ನಾನು ಗ್ಯಾಸ್ಕೆಟ್ಟು ಮತ್ತು ವಿಷಲ್ಲು ಎರಡನ್ನೂ ಹಾಕಿಬಿಟ್ಟು ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿ ನೋಡಿ, ಈ ರೀತಿ ಗಾಳಿ ಆಡದಿರೋ ಜಾಗದಲ್ಲಿ ಇಡ್ತಾ ಇದ್ದೀನಿ. ಈ ರೀತಿ ಒಂದು ಕತ್ತಲ ಜಾಗದಲ್ಲಿ ಇಟ್ಟಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ಅಲ್ಲಿಗೆ ಅದ್ರ ಕೆಲಸ ಮುಗೀತು. ಇವಾಗ ಬನ್ನಿ, ತುಪ್ಪ ನೋಡಿ ಹಾಕ್ತಾ ಇದೆ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಈ ಕಡೆ ಪನ್ನೀರೂ ಆಲ್ರೆಡಿ ನೋಡಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಇವಾಗ ಇದಕ್ಕೆ ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ವಿನಿಗರ್ ಹಾಕಬೇಕು. ನಿಮ್ಮ ಮನೇಲಿ ವಿನಿಗರ್ ಇಲ್ಲ ಅಂದರೆ ಮೊಸರನ್ನಾದರೂ ಹಾಕಿ, ಹುಳಿ ಮಜ್ಜಿಗೆನಾದರೂ ಹಾಕಿ, ಇಲ್ಲ ನಿಂಬೆಹಣ್ಣು, ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣು ಹಾಕಿದ್ರೂ ನಡೆಯುತ್ತೆ. ಸೊ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಅದು ಒಡೆಯುತ್ತೆ. ಹಾಲನ್ನು ಒಡಿಸಿದ್ರೆ ಅದು ಪನ್ನೀರ್ ಆಗೋದು. ಸೊ ಫ್ರೆಂಡ್ಸ್, ಇದು ಅಥೆಂಟಿಕ್ ಪನ್ನೀರಲ್ಲ. ಸೊ ನಾನೇನು ಕೆನೆ ತೆಗ್ದಿರ್ತೀನಲ್ವ, ಪ್ರತಿ ಸಲ ಅದರಲ್ಲಿ ಸ್ವಲ್ಪ ಹಾಲು, ಮೊಸರು, ಮಜ್ಜಿಗೆ ಎಲ್ಲ ಹಾಕಿರ್ತೀನಲ್ವ. ಸೊ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಅದರಲ್ಲೂ ಸ್ವಲ್ಪ ಪನ್ನೀರ್ ಬರುತ್ತೆ. ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ಜಸ್ಟ್ ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಸ್ಪೂನ್ ವಿನಿಗರ್ಗೆ ಒಂದು ಅರ್ಧ ನೀರನ್ನು ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಲಿಕ್ವಿಡ್ ಥರ ಮಾಡಿಕೊಂಡು, ಡೈರೆಕ್ಟಾಗಿ ವಿನಿಗರ್ ಹಾಕಲ್ಲ ನಾನು. ಅದಕ್ಕೊಂದು ಸ್ವಲ್ಪ ನೀರು, ಕುಡಿಯೋ ನೀರನ್ನು ಅಂದರೆ ಫಿಲ್ಟರ್ ವಾಟರ್ನ ಹಾಕಿಬಿಟ್ಟು ಈ ರೀತಿ ಹಾಕಿದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ನೋಡಿ. ನಿಮಗೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಪನ್ನೀರು ಸ್ವಲ್ಪ ಹೊಡೆದಂಗೆ ನೀರು ಸಪ್ರೇಟು, ಪನ್ನೀರ್ ಸಪ್ರೇಟ್ ಆಗ್ತಾ ಇದೆ. ನಾನೀಗ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಇಡ್ತೀನಿ. ಸೊ ನೋಡಿ, ತುಪ್ಪನೂ ಆಲ್ರೆಡಿ ರೆಡಿ ಆಯಿತು. ಫ್ರೆಂಡ್ಸ್, ಇವತ್ತು ನಾನು ಕಂಪ್ಲೀಟ್ ಡೀಟೇಲ್ ಶೇರ್ ಮಾಡಿಲ್ಲ ತುಪ್ಪದ್ದು, ಯಾಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ತುಪ್ಪ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಹಾಕಿದ್ದೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಹೋಗ್ಬಿಟ್ಟು ನಾನು ಯಾವ ರೀತಿ ತುಪ್ಪ ಮಾಡ್ತೀನಿ ಅಂತ ನೋಡಬೇಕು ಅಂತ ಅಂದರೆ, ಪ್ಲೀಸ್ ರೇಖಾ ಚೆನ್ನಾಗಿರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು, ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಪ್ರತಿಯೊಂದು ನಾನು ಹಾಕೋ ವಿಡಿಯೋಗಳನ್ನು ನೋಡಿ ನಿಮ್ಮ ಒಂದು ಸಜೆಷನ್ ಕೊಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಇನ್ನು ಒಳ್ಳೊಳ್ಳೆ ವೆಜಿಟೇರಿಯನ್, ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ಒಳ್ಳೊಳ್ಳೆ ವೆಜಿಟೇರಿಯನ್ ಐಟಮ್ಗಳನ್ನು ನಾನು ನಿಮ್ಮ ಹತ್ರ ಅಡುಗೆಗಳನ್ನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ತುಪ್ಪ ಅಂತೂ ನಿಜವಾಗ್ಲೂ ನಾನು ಯಾವಾಗ ತುಪ್ಪ ಮಾಡಿದರೂ ಫೇಲ್ ಆಗೋಲ್ಲ, ಸಖತ್ತಾಗಿ ಮಾಡ್ತೀನಿ ತುಪ್ಪ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನೋಡ್ತಿರ್ಬೋದು, ಸಖತ್ ಕಲರ್ಫುಲ್ಲಾಗಿ ಬಂದಿದೆ. ಯಾಕಂದರೆ ನಾವು ಸ್ವಲ್ಪ ಖಾರದ ಪುಡಿನ ಮುಂದೆ ಹಾಕ್ತೀನಿ. ನಮ್ಮನೇಲಿ ತುಪ್ಪ ಈ ಕಲರ್ ಇದ್ರಷ್ಟೇ ಫ್ರೆಂಡ್ಸ್ ತಿನ್ನೋದು, ಇಲ್ಲಾಂದರೆ ನಕ್ರ ಮಾಡ್ತಾರೆ. ನಾನು ಕಲಿಸ್ಬಿಟ್ಟಿದ್ದೀನಿ, ಒಂದು ಅಥೆಂಟಿಕ್ ರೆಸಿಪಿ ಅಂತ ಕಲಿಸ್ಬಿಟ್ಟಿದ್ದೀನಿ ಅವ್ರಿಗೆ, ಹಂಗಿದ್ದೇ ತುಪ್ಪ ತಿನ್ನೋದು. ಸೊ ಹಾಗಾಗಿ ನಾನು ಇದೇ ರೀತಿ ತುಪ್ಪ ಮಾಡೋದು. ಇದು ಹಸುವಿನ ಬೆಣ್ಣೆ ನಾವೇನು ತರಿಸ್ತೀವಲ್ಲ, ಹಾಲು 1.5 ಲೀಟ್ರ್, ಅದರಲ್ಲಿ ಮಾಡಿರುವಂತಹ ತುಪ್ಪ ನೋಡಿ ಫ್ರೆಂಡ್ಸ್. ನಮಗಿದು 1 ವೀಕ್ ಆಗುತ್ತೆ. ಸೊ ನೆನ್ನೆನೂ ಯಾವುದೋ ಒಂದು ವಿಡಿಯೋದಲ್ಲಿ ಇದೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೆ. ಸೊ ಇನ್ನೊಂದು ಜಸ್ಟ್ ಕ್ಲಿಪ್ಪಿಂಗ್ ಅವತ್ತಿನ ರೊಟೀನಲ್ಲಿ ನಾನು ಏನೇನು ಮಾಡಿದೆ ಅಂತ ಆ್ಯಡ್ ಮಾಡಿದ್ದೀನಲ್ವಾ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಮತ್ತೆ ರಿಪೀಟ್ ಮಾಡಿದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸೊ ಮತ್ತೆ ಹಾಕಿದ್ದೀನಿ ಅಂತ ಜಸ್ಟ್ ಒಂದು ರಿಮೈಂಡರ್ ಅಷ್ಟೇ ಫ್ರೆಂಡ್ಸ್, ನಾನು ಯಾವ ರೀತಿ ತುಪ್ಪ ಮಾಡ್ತೀನಿ ಅನ್ನೋದು. ನಿಮ್ಗೇನಾದರೂ ಕಂಪ್ಲೀಟ್ ವಿಡಿಯೋ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ತುಪ್ಪ ಮಾಡುವ ವಿಧಾನ ಯಾವ ರೀತಿ ಅಂತ ನೋಡಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಯಾವ ರೀತಿ ತುಪ್ಪ ಮಾಡ್ತೀರಾ ಅಂತ ನನ್ನ ಹತ್ರ ಕಮೆಂಟ್ ಮಾಡಿ, ಅಥವಾ ನೀವು ಇದೇ ರೀತಿ ತುಪ್ಪ ಮಾಡ್ತೀರಾ ಅಂದರೆ ಒಂದು ಲೈಕ್ ಕೊಡಿ. ಸೊ ನೋಡಿ ಫ್ರೆಂಡ್ಸ್, ತುಪ್ಪ ಸ್ಪೂನಲ್ಲಿ ತೆಗೆದು ತೋರಿಸ್ತಿದ್ದೀನಿ. ಹೆಂಗಿದೆ, ಗೋಲ್ಡ್ ಬಂಗಾರ ಅಂತಲ್ಲ, ಬಂಗಾರದ ಬಣ್ಣ ಬಂದಿದೆ. ಸೊ ನಮ್ಮ ಕಡೆ ಅಂದರೆ ಈ ಚನ್ನಗಿರಿ ಸೈಡು ನಾವು ಇದೇ ರೀತಿಯೇ ತುಪ್ಪ ಮಾಡೋದು. ಸೊ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಪನ್ನೀರ್ ಏನು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೊಂದು 1 ಅವರ್ ಆದಮೇಲೆ ತಣ್ಣಗಾಗಿದೆ. ನಿಮಗೆ ಮೇಲ್ಗಡೆ ಗೊತ್ತಾಗ್ತಿರ್ಬೋದು, ನೀರು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ಸೊ ನಾವು ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬಟ್ಟೆ ಇದ್ದರೆ ಬಟ್ಟೆಗಳನ್ನೆಲ್ಲ ಫಿಲ್ಟರ್ ಮಾಡ್ಕೊಳ್ಳಿ, ಇಲ್ಲ ಈ ರೀತಿ ಒಂದು ಜರಡಿ ಇದ್ದರೆ ಜರಡಿಲಿ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡಿ ನಾನು ಪರೋಟ ಮಾಡ್ತೀನಿ. ಈ ಪರೋಟ ತುಂಬ ಚೆನ್ನಾಗಿರುತ್ತೆ, ಪನ್ನೀರ್ ಪರೋಟ. ಸದ್ಯದಲ್ಲಿ ಇನ್ನೊಂದು 2-3 ದಿನ ಬಿಟ್ಟು ಮಾಡ್ತೀನಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೋತೀನಿ. ಸೊ ಇದರಲ್ಲಿ ಪನ್ನೀರು ಸೆಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದರಲ್ಲಿ ಹಾಲಿನ ಅಂಶ ಕಡಿಮೆ ಇತ್ತು. ಸೊ ಹಾಗಾಗಿ ಇದರಲ್ಲಿ ನಾವು ಸೆಟ್ ಮಾಡಿಬಿಟ್ಟು ಪನ್ನೀರ್ ಮಾಡೋಕ್ಕೆ ಬರಲ್ಲ. ಸೊ ನನ್ನ ಚಾನಲಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಪನ್ನೀರ್ ಮಾಡೋದು ಯಾವ ರೀತಿ ಮನೆಯಲ್ಲೇ ಅನ್ನೋದನ್ನು ಖಂಡಿತ ತೋರಿಸ್ತೀನಿ. ಸೊ ನನ್ನ ಆಸೆ ಇರೋದು ಏನು ಗೊತ್ತಾ, ಪ್ರತಿಯೊಂದು ರೆಸಿಪಿಗಳನ್ನ ತೋರಿಸ್ಬೇಕು ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ನನ್ನ ಈ ಒಂದು ಶ್ರಮಕ್ಕೆ ನಿಮ್ಮ ಬೆಂಬಲ ಕೊಡಿ ಫ್ರೆಂಡ್ಸ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ. ಸೊ ಈ ರೀತಿ ಬರುತ್ತೆ. ಇದನ್ನು ನಾನು ನೋಡಿ ಈ ರೀತಿ ಇದು ಗಂಟೆ ನೋಡಿ ಈ ರೀತಿ ಬರ್ತಾ ಇದೆಯಲ್ಲ, ಇದನ್ನು ನಾವು ಪನ್ನೀರ್ ಬುರ್ಜಿನಾರು ಮಾಡ್ಬೋದು, ಇಲ್ಲ
ಸೊ ನಾನು ಹೇಳಿದಾಗೆ ಪರೋಟನಾದರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಫ್ರಿಜ್ಜಲ್ಲಿ 1-2 ದಿನ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಅದೇ ರೀತಿ ಕೆಳಗಡೆ ಏನು ನೀರಿದೆಯಲ್ಲ ಫ್ರೆಂಡ್ಸ್, ಅದನ್ನು ವೇಸ್ಟ್ ಮಾಡಬೇಡಿ. ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ನೀವು ಚಪಾತಿ ಹಿಟ್ಟು ಕಲಸೋಕ್ಕಾಗಿರ್ಬೋದು, ಇಲ್ಲ ಯಾವುದಾದ್ರೂ ಪಲಾವ್ ಮಾಡೋದಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ಒಂದು 10 ಡೇಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಸೊ ಅದರಲ್ಲೂ ಸಹ ಯಥೇಚ್ಛವಾಗಿ ಪ್ರೋಬಯೋಟಿಕ್ ಇರುತ್ತೆ, ಯಾಕಂದರೆ ಅದು ಫರ್ಮೆಂಟ್ ಆಗಿರುವಂತಹ ನೀರು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿಕೊಂಡೆ. ಬನ್ನಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಾನು ಮಂಡೇ ಮಾರ್ನಿಂಗ್ ಟ್ಯೂಸ್ಡೇ ಮಾರ್ನಿಂಗ್ ತಟ್ಟೆ ಕಡುಬು ಮಾಡಿದ್ದು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸೊ ಫಸ್ಟ್ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರನೇ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ತೆಗೆದು ನೋಡೇ ಇರಲಿಲ್ಲ, ನಿಮ್ಮ ಹತ್ರನೇ ಡೈರೆಕ್ಟಾಗಿ ಶೇರ್ ಮಾಡ್ಕೋತಾ ಇರೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಡಬಲ್ ಸೈಜ್ ಆಗಿದೆ, ಏರಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ಜಸ್ಟ್ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ತಡೀರಿ, ಯಾವ ರೀತಿ ಬಬಲ್ಸ್ ಬಂದಿದೆ ಅಂದರೆ ಫ್ರೆಂಡ್ಸ್, ಆ ಹಿಟ್ಟಲ್ಲಿ ಗುಳ್ಳೆ ಥರ ಬರಬೇಕು. ಸೊ ಆ ರೀತಿ ಬಂದಾಗ ಇದು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನೋಡಿ ತೋರಿಸ್ತಾ ಇದ್ದೀನಿ ಕ್ಲೋಸಪ್ಪಲ್ಲಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಫ್ಲಫಿ ಆಗಿದೆ ಅಂತ. ಬನ್ನಿ, ನಾನು ಇದನ್ನು ತಟ್ಟೆ ಕಡುಬು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ತಟ್ಟೆ ಕಡುಬುದು ಸ್ಟ್ಯಾಂಡ್ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಈ ರೀತಿ ನಾನು ಸ್ಟ್ಯಾಂಡಿಗೆ ಇಟ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಕಂಪ್ಲೀಟ್ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಳಕ್ಕಾಗಲಿಲ್ಲ. ಆದರೂ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಯಾವ ರೀತಿ ನಾನು ಎಣ್ಣೆನ ಹಚ್ಚಿಬಿಟ್ಟು. ಏನಿಲ್ಲ ಫ್ರೆಂಡ್ಸ್, ತಟ್ಟೆ ಕಡುಬು ಸ್ಟ್ಯಾಂಡ್ ಇರುತ್ತಲ್ವ, ಅದಕ್ಕೆ ಎಣ್ಣೆನ ಹಚ್ಬಿಟ್ಟು ಈ ರೀತಿ ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತಿರೋ ಆ ರೀತಿ ಸ್ಟೀಮ್ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ನೋಡಿ ಕಾಯಿ ಚಟ್ನಿ ಮಾಡಿದ್ದೀನಿ. ಮಕ್ಕಳು ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ನಮ್ಮನೇಲಿ ಈ ರೀತಿ ಬಾಕ್ಸ್ ರೆಡಿ ಇದ್ದರೆ ಪಟ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಇಟ್ಬಿಟ್ರೆ ಬಾಕ್ಸ್ನ ನಾನು ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಈ ತಟ್ಟೆ ಕಡುಬಿಗೆ ನಮ್ಮಮ್ಮ ಸೊಪ್ಪು ಬೇಳೆ ಹಾಕಿ ಗಟ್ಟಿ ಸೊಪ್ಪು ಅಂತ ಮಾಡೋರು. ಅದನ್ನು ಮಾಡೋಣ ಅಂತ ಕುಕ್ಕರ್ಗೆ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಸೊ ಅದೇ ರೀತಿ ನನಗೆ ಟೈಮ್ ಆಗಿತ್ತು. ತಟ್ಟೆ ಕಡುಬು ಒಂದೇ ಇದ್ದಿದ್ದು ಸ್ಟ್ಯಾಂಡು, ಟೈಮ್ ಆಗಿಬಿಡುತ್ತೆ ಮಕ್ಕಳಿಗೆ ಅಟ್ಲೀಸ್ಟ್ ತಿನ್ನೋಕ್ಕೆ. ನೋಡೋಣ ಅಂತ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮೌಲ್ಡ್ಗೆ ನಾನು ಹೇಳಿದೆ ಫಸ್ಟೇ, ತಟ್ಟೆ ಕಡುಬು ಹಿಟ್ಟಿನಿಂದ ತಟ್ಟೆ ಇಡ್ಲಿ ಮಾಡೋ ಹಿಟ್ಟಿನಿಂದ ಇಡ್ಲಿ ಚೆನ್ನಾಗಿ ಬರಲ್ಲ ಅಂತ ಗೊತ್ತಿದ್ರೂ ನೋಡೋಣ ಅಂತ ಇಡ್ಲಿ ಸ್ಟ್ಯಾಂಡಿಗೆ ಹಾಕಕ್ಕೆ ಹೋದೆ ಫ್ರೆಂಡ್ಸ್. ಹಾಕಿದೆ, ಸ್ಟೀಮು ಮಾಡಿದೆ. ಸೊ ಇಡ್ಲಿ ನಿಜವಾಗ್ಲೂ ಅದು ತೆಗಿಯೋಕ್ಕೆ ಬರಲಿಲ್ಲ, ಯಾಕಂದರೆ ನಾನು ಫಸ್ಟೇ ಹೇಳಿದೆ ಇಡ್ಲಿ ಹಿಟ್ಟೆ ಬೇರೆ, ತಟ್ಟೆ ಕಡುಬಿನ ಹಿಟ್ಟೆ ಬೇರೆ ಅಂತ. ಸೊ ಇಲ್ಲಿ ನೋಡಿ, ನಾನು ಗಡ್ಶೆಪ್ಪಿಗೆ ಅಂತ ಬೇಯಿಸಿದೆ ಫ್ರೆಂಡ್ಸ್. ಸ್ವಲ್ಪ ನುಗ್ಗಿ ಸೊಪ್ಪಿತ್ತು ತುಂಬ. ಸೊ ಏನಕ್ಕೆ ವೇಸ್ಟ್ ಮಾಡೋದು? ನುಗ್ಗಿ ಸೊಪ್ಪು ನಮಗೆ ತುಂಬ ಒಳ್ಳೆಯದಲ್ವಾ, ತಲೆ ಕೂದಲಿಗೆ ಬೆಳವಣಿಗೆಗಾಗಿರ್ಬೋದು. ಯಥೇಚ್ಛವಾಗಿ ಐರನ್ ಇರುತ್ತೆ ನುಗ್ಗಿ ಸೊಪ್ಪಲ್ಲಿ. ಸೊ ನಮ್ಮ ಹಳ್ಳಿ ಸೈಡು ಸಿಗುತ್ತೆ ನುಗ್ಗಿ ಸೊಪ್ಪು. ಸೊ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಮನೇಲಿ ಇತ್ತು ಅಂದ್ಬಿಟ್ಟು ಈರುಳ್ಳಿ, ಟೊಮೆಟೊ, ಸ್ವಲ್ಪ ತೊಗರಿಬೇಳೆ, ನುಗ್ಗೆ ಸೊಪ್ಪು ಹಾಕಿ ಬೇಯಿಸೋಕೆ ಇಟ್ಟಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾನು ಫಿಲ್ಟರ್ ವಾಟರ್ ಆಗಿ 5 ವಿಷಲ್ ಹಾಕ್ಸಿದ್ದೀನಿ. ನೋಡಿ ಯಾವ ರೀತಿ ಬೆಂದೇ ಇಲ್ಲ ಬೇಳೆ. ಇದರಲ್ಲಿ ಗಡ್ಶೇಪ್ ಮಾಡೋಕ್ಕೆ ಬರಲ್ಲ ಅಂತ ನೋಡಿ ಮುಚ್ಚಿಟ್ಟು ತೆಗೆದಿಟ್ಬಿಟ್ಟೆ, ಯಾಕಂದರೆ ಸೊ ನೋ ಯೂಸ್, ಇದರಲ್ಲಿ ಬೇರೆ ಏನಾದ್ರು ಪಲ್ಯ ಮಾಡೋಣ ಅಂತ ತೆಗೆದಿಟ್ಬಿಟ್ಟೆ. ಅಷ್ಟರೊಳಗಡೆ ತಟ್ಟೆ ಕಡುಬು ಫುಲ್ ಸ್ಟೀಮಾಗಿ ರೆಡಿಯಾಗಿತ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾವ ರೀತಿ ಮೃದುವಾಗಿ ಹೂವಿನ ಥರ ಬಂದಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ತಟ್ಟೆ ಕಡುಬು ಯಾವ ರೀತಿ ಇರುತ್ತೆ ಅಂದರೆ, ನೀವೇನಾದರೂ ಫ್ರೆಂಡ್ಸ್ ಇತ್ತೀಚೆಗೆ ಪುಡಿ ತಟ್ಟೆ ಇಡ್ಲಿ ಅಂತ ಸ್ವಲ್ಪ ನೀವು ಟ್ರೆಂಡಿಂಗಲ್ಲಿ ನೋಡಿರ್ಬೋದು ಇನ್ಸ್ಟಾದಲ್ಲೆಲ್ಲ. ಈ ಬೆಂಗಳೂರು ರಾಮೇಶ್ವರಂ ಕೆಫೆ ಅಥವಾ ಅಡಿಗಾಸು ತಟ್ಟೆ ಇಡ್ಲಿ ಎಲ್ಲಿ ಫೇಮಸ್ಸೋ ಅಲ್ಲೆಲ್ಲ ನೀವು ಸ್ವಲ್ಪ ಇನ್ಸ್ಟಾದಲ್ಲಿ, ರೀಲ್ಸಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿರ್ತೀರ. ಅದೇ ಫಿನಿಶಿಂಗು ಫ್ರೆಂಡ್ಸ್. ಪ್ಲೀಸ್ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಈ ಹೂವು ಅಂತಾರಲ್ಲ, ಮಲ್ಲಿಗೆ ಇಡ್ಲಿ ಅಂತಾರಲ್ಲ, ಓ ಮೈ ಗಾಡ್, ನನಗೆ ಈಗಲೂ ಕೆಲವೊಂದು ಸಲ ಓವರಾಗಿ ನಾನು ಏನೋ ಎಕ್ಸ್ಪ್ಲೇನ್ ಮಾಡ್ತೀನೇನೋ ಅನಿಸುತ್ತೆ. ಬಟ್ ಇಲ್ಲ ಫ್ರೆಂಡ್ಸ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದನ್ನು ನಾನು ಈ ರೀತಿ ತುಂಬ ಖುಷಿಯಿಂದ ನಾನು ಈ ರೀತಿ ನಿಮ್ಮ ಹತ್ರ ಹೇಳ್ಕೊತೀನಿ ಅಷ್ಟೇ. ಒಂದು ಸತಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಏನು ಅಂದರೆ, ಇವತ್ತು ನಾನು ಯಾವ ರೀತಿ ಅಳತೆಯಲ್ಲಿ ತೋರಿಸಿದ್ದೀನೋ, ಮನೇಲಿ 3 ಜನ ಇಲ್ಲ 4 ಜನ ಇದ್ದರೆ 2 ಟೈಮಿಗೆ ಬಾಕ್ಸಿಗೆ ಬೆಳಿಗ್ಗೆ ತಿಂಡಿಗೆ ಈ ರೀತಿ ಇಷ್ಟು ಅಳತೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆಲವೊಬ್ಬರಿಗೆ ತಟ್ಟೆ ಇಡ್ಲಿ ಮಾಡೋಕ್ಕೆ ಬರಲ್ಲ. ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅಂಗಡಿ ರವೆ ಹಾಕ್ಬಿಟ್ಟು ಉದ್ದಿನಬೇಳೆ ಅನ್ನ ಹಾಕ್ಬಿಟ್ಟು ಮಾಡ್ತಾರೆ. ತಟ್ಟೆ ಇಡ್ಲಿ ಮಾಡೋಕ್ಕೆ ತಟ್ಟೆ ಕಡುಬು ಅಂತಲೂ ಅನ್ಬೋದು, ತಟ್ಟೆ ಇಡ್ಲಿ ಅಂತಲೂ ಅನ್ಬೋದು. ನೋಡಿ, ನಾನು ಇವಾಗ ಇದನ್ನು ಡಿಮೋಲ್ಡ್ ಅಂದರೆ ತೆಗಿತಾ ಇದ್ದೀನಿ. ಯಾವ ರೀತಿ ತೆಗಿಯೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರಿಗೆ ಇದನ್ನು ಟಚ್ ಮಾಡಬೇಕು. ಈ ಬ್ಯಾಕ್ ಇರುತ್ತಲ್ಲ ಈ ತಟ್ಟೆ ಇಡ್ಲಿದು ಹಿಂದೆಗೆ, ಇದಕ್ಕೆ ಸ್ವಲ್ಪ ನೀರು ಟಚ್ ಮಾಡಿಬಿಟ್ರೆ ಚೂರು ಬೇಗ ಬಿಡುತ್ತೆ. ನನಗೆ ತುಂಬ ಅವಸರ ಇದ್ದಿದ್ದರಿಂದ ನಾನು ಸ್ವಲ್ಪ ಅಷ್ಟೇ ನೀರಿಗೆ ಅದನ್ನು ಟಚ್ ಮಾಡಿದ್ದು. ನೋಡಿ, ರಿಮೂವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೈಯಲ್ಲಿ ನೀರು ಹಾಕಿ ಹಿಂಗೆ ಟಚ್ ಮಾಡಿದರೆ ಕೈಗೆ ಅಂಟಬಾರ್ದು ಅದು. ನೋಡಿ, ಈ ರೀತಿ ಸ್ಕ್ರೇಪ್ ಮಾಡಬೇಕು. ನೋಡಿ, ನಾನು ನೋಡಿ ಹೆಂಗೆ ಬರುತ್ತೆ ನೋಡಿ. ಈ ರೀತಿ ನಾವು ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿ ಸ್ಕ್ರೇಪ್ ಮಾಡಿ, ಮುಟ್ಟಕ್ಕಾಗ್ತಿಲ್ಲ ಫ್ರೆಂಡ್ಸ್. ಎಲ್ಲಿ ಮುರಿದೋಗುತ್ತೋ ಅನ್ನೋಷ್ಟು ಈ ಬೆಣ್ಣೆ ಈ ತಟ್ಟೆ ಇಡ್ಲಿ 2 ಒಂದೇ ಅನ್ನೋ ಥರ ಆಗ್ಬಿಟ್ಟಿತ್ತು ಇವತ್ತು ನನಗೆ.
ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ. ಕೆಲವೊಬ್ಬರ ಮನೇಲಿ ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ದೊಡ್ಡದಿರುತ್ತೆ. ನಮ್ಮ ಮನೇಲಿ ಪುಟ್ಟದಾಗಿದೆ. ನಮ್ಮ ಮಮ್ಮಿ ನನಗೆ ಕಾಯ್ಕಣಕ್ಕೆ ಕೊಟ್ಟಿದ್ದಿದ್ದು. ಸೊ ನೋಡಿ ಈ ರೀತಿ ಆ್ಯಕ್ಚುಲಿ ಫ್ರೆಂಡ್ಸ್ ಆ್ಯಕ್ಚುಲಿ ಕೆಳಗಡೆ ಆ ರೀತಿ ಹಿಡಿಯಲ್ಲ. ಬಟ್ ನೋಡಿ ನೋಡಿ ಫ್ರೆಂಡ್ಸ್, ಮೈ ಗಾಡ್ ಹಿಂಗೆ ಎಷ್ಟು ಸ್ಮೂತಾಗಿತ್ತು ಅಂದರೆ ಅಷ್ಟು ಹತ್ತಿನೋ ತಟ್ಟೆ ಇಡ್ಲಿನೋ ಬೆಣ್ಣೆನೋ ಅಷ್ಟು ಕನ್ಫ್ಯೂಸ್ ಆಗೋಷ್ಟು ಸ್ಮೂತಾಗಿತ್ತು. ಸೊ ನಾನಿವಾಗ ಪ್ಲೇಟಿಗೆ ಮಕ್ಕಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಬಿಟ್ರೂ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಅದನ್ನು ಚೂರು ಟಚ್ ಆಗಿ ಅದು ಅಂದರೆ ಅಂಟಿದೆ ಅಂತಾರಲ್ಲ ಅಷ್ಟೂ ಅಂಟಲ್ಲ. ಏನಕ್ಕಂದರೆ ಇನ್ನು ಚೂರು ಆರಬೇಕಿತ್ತು. ನೋಡಿ ಸ್ಟೀಮ್ ಹೆಂಗೆ ಬರ್ತಾಯಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೀಮು. ಅಷ್ಟು ಬಿಸಿ ಇತ್ತು. ಅದರಲ್ಲೂ ತೆಕ್ಕೊಡ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ 9:05 ಆಗಿತ್ತು. ನಮ್ಮ ಮಕ್ಕಳು ವ್ಯಾನ್ ಬರೋದು 9:15ಗೆ. ಅವ್ರು ತಿಂಡಿ ತಿನ್ನಬೇಕಿತ್ತಲ್ವ. ಸೊ ಹಾಗಾಗಿ ನೋಡಿ ನಾನು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಕ್ಲೋಸಪ್ಪಲ್ಲಿ ಹೆಂಗಿದೆ ಅಂತ, ಎಷ್ಟು ಸ್ಮೂತಾಗಿದೆ ಅಂತ. ಸೊ ನನ್ನ ಮಕ್ಕಳಿಗೆ ಇದನ್ನು ತಿಂಡಿಗೆ ಕೊಟ್ಬಿಡ್ತೀನಿ. ಇದಷ್ಟೊತ್ತಿಗೆ ಇದೊಂದು 3 ಆರುತ್ತೆ. ಇದನ್ನು ರಿಮೂವ್ ಮಾಡಿಬಿಟ್ಟು ನಾನು ಬಾಕ್ಸಿಗೆ ಹಾಕಬೇಕು. ಸೊ ಫ್ರೆಂಡ್ಸ್, ಇದ್ರ ಜೊತೆ ನಾನು ಇಡ್ಲಿನೂ 1-2 ಇಡೋಣ ಅಂತ ಟ್ರೈ ಮಾಡಿದೆ. ಸೊ ಇಡ್ಲಿದು ಹೇಳಿದ್ನಲ್ಲ, ಅಷ್ಟು ನೀಟಾಗಿ ಬರಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ಸೊ ಬಟ್ ಆದರೂ ಏನು ಮಾಡೋದು, ಅವ್ರಿಗೆ ತಿಂಡಿಗೆ ಶಾರ್ಟೇಜ್ ಆಗುತ್ತೆ ಅಂತ 2 ಇಡ್ಲಿ ಮತ್ತು ಒಂದೂವರೆ ತಟ್ಟೆ ಕಡುಬನ್ನ ಇಟ್ಬಿಟ್ಟು ಬಾಕ್ಸಿಗೆ ಹಾಕಿದೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ತುಪ್ಪ, ಕಾಯಿ ಚಟ್ನಿ ಸ್ಮೂತಾಗಿ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ನೋಡಿ ನಮ್ಮ ಚೋಟು ರಿವ್ಯೂ ಕೊಡ್ತಾಳೆ ಇವಾಗ. ಅವಳು ಬಿಡಿ, ಅವಳಿಗೆ ಎಲ್ಲನೂ ಇಷ್ಟ ಆಗುತ್ತೆ. ಚಟ್ನಿನೇ ಮುಟ್ಟಲ್ಲ ನೋಡಿ, ಬರೀ ತುಪ್ಪ ಬೈದೆ ನಾನು, ಅದಕ್ಕೆ ಚಟ್ನಿ ತೊಗೊಂಡ್ರು. ಸೊ ನೋಡಿ ಸಖತ್ತಾಗಿದೆ ಅಂತ ಹೇಳ್ತಿದ್ದಾಳೆ. ಬಟ್ ವಾಯ್ಸ್ ಓವರ್ ಏನಕ್ಕೆ ನಾನು ಪ್ರತಿ ಸಲ ಅವ್ರದ್ದು ಇದನ್ನು ಮಾಡ್ತೀನಿ ಅಂದರೆ, ನಾನಲ್ಲಿ ಚಿಮ್ನಿ ಆನ್ ಮಾಡಿರ್ತೀನಿ. ಸೊ ವಾಯ್ಸ್ ಅದಷ್ಟು ಇದಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ನಾನೇ ವಾಯ್ಸ್ ಓವರ್ ಕೊಡ್ತೀನಿ. ತುಂಬ ಚೆನ್ನಾಗಿ ರಿವ್ಯೂ ಹೇಳ್ತಾರೆ ಪಾಪ ಅವರು, ತುಂಬ ಚೆನ್ನಾಗಿರುತ್ತೆ ಮಮ್ಮಿ ಅಂತ. ಸೊ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಮಕ್ಕಳು, ಸೂಪರಾಗಿದೆ. ಇಲ್ಲಿ ನೋಡಿ ನಮ್ಮದು ಪಿಂಕು ಹಿಂಗೆ ರಿವ್ಯೂ ಕೊಡ್ತಾಳೆ ಅಂತ, ಅವಳಿಗಂತೂ ತುಂಬ ಇಷ್ಟ ಆಯಿತು. ಮಮ್ಮಿ ಸಖತ್ತಾಗಿದೆ ಮಮ್ಮಿ ಅಂತಿದ್ರು, ತುಂಬ ಚೆನ್ನಾಗಿದೆ ಅಂತ. ನನಗೆ ಏನು ಗೊತ್ತಾ ಫ್ರೆಂಡ್ಸ್, ಬೆಳಿಗ್ಗೆ ಬಿಸಿ ನನ್ನ ಮಕ್ಕಳು ತಿಂಡಿ ತಿನ್ನಬೇಕು, ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ತಿಂದ್ಬಿಟ್ಟು ನನಗೆ ರಿವ್ಯೂ ಹೇಳಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನನೇ ಆಗಲ್ಲ. ಇವಾಗ ಯೂಟ್ಯೂಬ್ ಇದೆ ಅಂತಲ್ಲ, ನಾನು ಮೊದಲಿಂದನೂ ಅಷ್ಟೇ ಫಸ್ಟ್ ನಾನು ಅವ್ರನ್ನ ಕೇಳ್ತೀನಿ, ತಿಂಡಿ ಹೆಂಗಿದೆ, ನಿನಗಿಷ್ಟ ಆಯಿತಾ, ಚೆನ್ನಾಗಿದೆಯಾ. ಮತ್ತು ಮಧ್ಯಾಹ್ನ ಸಂಜೆ ಸ್ಕೂಲಿಂದ ಬಂದಮೇಲೂ ಕೇಳ್ತೀನಿ, ಪಪ್ಪು ಇಷ್ಟ ಆಯಿತಾ, ಲಂಚ್ ಮಾಡಿದ್ರಲ್ಲ ಚೆನ್ನಾಗಿತ್ತಾ ಅಂತ. ಸೊ ಅದೊಂದು ನನಗೆ ಅಭ್ಯಾಸ. ಬನ್ನಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಣ. ನೋಡಿ ಈ ರೀತಿ ಬ್ರೇಕ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ದಾಗೆ ನೋಡಿ, ನಾನು ಪ್ರೆಷರ್ ಹಾಕೋದೇ ಬೇಡ ಫ್ರೆಂಡ್ಸ್, ಅಷ್ಟು ಸ್ಮೂತಾಗಿತ್ತು. ಸೊ ನೀಟಾಗಿ ನಾನು ಇವಾಗ ಒಂದೊಂದು ಬಾಕ್ಸಿಗೆ ಒಂದೂವರೆ ತಟ್ಟೆ ಕಡುಬು ಹಾಕಿಬಿಟ್ಟು 2 ಇಡ್ಲಿನ ಇಡ್ತಾಯಿದ್ದೀನಿ. ಯಾಕಂದರೆ ನನಗೆ ಒಂಚೂರು ಜಾಸ್ತಿಯಾಗಿ ಬಿಡ್ಕೊಂಬಂದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬಾಕ್ಸ್ಗೆ ಜಾಸ್ತಿನೇ ಕಟ್ತೀನಿ. ಯಾಕಂದರೆ ಒಂದ್ಸಲ ನನಗೆ ಅನುಭವ ಆಗಿಬಿಟ್ಟಿದೆ. ಅವರು ಹಠ ಮಾಡಿದರು ಅಂತ ಕಡಿಮೆ ಇಟ್ಬಿಟ್ಟು ಅವ್ರಿಗೆ ಹೊಟ್ಟೆ ತುಂಬಿಲ್ಲ, ಮಮ್ಮಿ ನಮ್ಗೆ ಇನ್ನೂ ಒಂಚೂರು ಬೇಕಿತ್ತು ಅಂತ ಒಂದ್ಸಲ ಯಾವತ್ತೋ ಹೇಳಿದ್ದು ಒಂದು ನೆನಪಿದೆ. ಸೊ ಹಾಗಾಗಿ ನಾನು ರಿಸ್ಕು ತೊಗೊಳ್ಳಲ್ಲ, ಚಾನ್ಸು ತೊಗೊಳ್ಳಲ್ಲ. ಸೊ ಯಾವಾಗಲೂ ಒಂದು ತುತ್ತು ಜಾಸ್ತಿನೇ ಇಡ್ತೀನಿ ಫ್ರೆಂಡ್ಸ್. ಇದೊಂದನ್ನು ಫಾಲೋ ಮಾಡಿ. ಮಕ್ಕಳು ಹೇಳ್ತಾರೆ ಬರೀ ಅರ್ಧ ಇಡು, 1 ಇಡು ಅಂತ, ಅವ್ರ ಮಾತು ಕೇಳಬೇಡಿ, ಜಾಸ್ತಿನೇ ಬಾಕ್ಸಿಗೆ ಇಡಿ. ನೋಡಿ ನಾನಿವತ್ತು ನಿಮಗೂ ಸ್ಪೆಷಲ್ಲಾಗಿ ಮಾಡಿರೋ ತಟ್ಟೆ ಇಡ್ಲಿ ನೋಡಿ ಬ್ರೇಕ್ ಮಾಡ್ತಾಯಿದ್ದೀನಿ. ಹೆಂಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ ಅಲ್ವಾ. ಒಂದ್ಸಲ ನೀವ್ಯಾಕೆ ಟ್ರೈ ಮಾಡಬಾರ್ದು ತಟ್ಟೆ ಇಡ್ಲಿನ? ಸೊ ಒಂದ್ಸಲ ಟ್ರೈ ಮಾಡಿ, ಸೊ ಕಮೆಂಟ್ಸಲ್ಲಿ ಹಾಕಿ. ಸೊ ಈ ರೀತಿ ಈಗ ಆಷಾಢ ಅಲ್ವಾ, ಬಿಸಿ ಇದು ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ, ನನ್ನ ಚನ್ನಗಿರಿ ಸುತ್ತಮುತ್ತ ಇರೋರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ, ಚನ್ನಗಿರಿಯವರೇ ಇದ್ದರೆ, ನೀವೇನಾದರೂ ಒಳ್ಳೊಳ್ಳೆ ವೆಜಿಟೇರಿಯನ್ ರೆಸಿಪಿಗಳನ್ನ, ಅಂದರೆ ನಾನು ಇಲ್ಲಿವರೆಗೂ ಮಾಡಿಲ್ದಿರೋದು, ಅಥವಾ ನೀವೇನಾದರೂ ಸ್ಪೆಷಲ್ ಸಿಗ್ನೇಚರ್ ರೆಸಿಪಿ ಇದ್ದರೆ, ನೀವೇನಾದರೂ ಅದನ್ನು ವಿಡಿಯೋ ಶೇರ್ ಮಾಡಬೇಕು ಅಂತಿದ್ರೆ ನನಗೆ ಕಮೆಂಟಲ್ಲಿ ಎಸ್ ಅಂತ ಹಾಕಿ. ಸೊ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ಮಾಡೋ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಅಮ್ಮ ಸ್ವಲ್ಪ ಹಲಸಿನಣ್ಣು ಕಳಿಸಿದ್ರು, ಹಲಸಿನಣ್ಣು ಸ್ನ್ಯಾಕ್ಸಿಗೆ ಇಡ್ತಾಯಿದ್ದೀನಿ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಮನೇಲಿ ನಿಮ್ಮ ಸ್ಪೆಷಲ್ ಸಿಗ್ನೇಚರ್ ರೆಸಿಪಿ ಏನಾದರೂ ಮಾಡಿ ನನ್ನ ವಿಡಿಯೋದಲ್ಲಿ ಪೋಸ್ಟ್ ಮಾಡಬೇಕು ಅಂತ ನಿಮಗೆ ಆಸೆ ಇದ್ದರೆ, ಪ್ಲೀಸ್ ಕಮೆಂಟ್ಸಲ್ಲಿ ಹೌದು ಮ್ಯಾಮ್, ಎಸ್ ಮ್ಯಾಮ್, ನಮಗೆ ಮಾಡಬೇಕು ಅಂತ ಇಷ್ಟ ಇದೆ ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಖಂಡಿತ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀನಿ. ಹತ್ರ ಇದ್ದರೆ ನಾನೇ ನಿಮ್ಮ ಮನೆಗೆ ಬಂದು ರೆಸಿಪಿನ ಶೂಟ್ ಮಾಡಿ ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಯಾಕಂದರೆ ಕೆಲವೊಬ್ಬರಿಗೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅವ್ರು ಅದನ್ನು ಅಂದರೆ ಪಬ್ಲಿಕ್ಕಿಗೆ ತೋರಿಸ್ಬೇಕು ನಾವು ಯಾವ ರೀತಿ ರೆಸಿಪಿ ಮಾಡ್ತೀವಿ ಅನ್ನೋ ಆಸೆ ಇರುತ್ತೆ. ಬಟ್ ಅವ್ರಿಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಬರಲ್ಲ, ಎಡಿಟ್ ಮಾಡೋಕ್ಕೆ ಬರಲ್ಲ, ಅದ್ರ ಟೆಕ್ನಿಕ್ಸ್ ಗೊತ್ತಿರಲ್ಲ, ಅಂಥವ್ರಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ನೋಡಿ ಸೆಕೆಂಡ್ ಬ್ಯಾಚ್ ರೆಡಿಯಾಗಿದೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಅಮ್ಮವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ತಟ್ಟೆ ಕಡುಬನ್ನ ಈ ರೀತಿ ಸ್ಟ್ಯಾಂಡಿಂದ ತೆಗೆದ ತಕ್ಷಣ ಒಂದು ಅಗಲವಾದ ಒಂದು ಪ್ಲೇಟಿಗೆ ನೀರನ್ನು ಹಾಕಿಬಿಟ್ಟು, ಅರವಾಣ ಅಂತಾರೆ, ಅದಕ್ಕೆ ಹಾಕಿಬಿಟ್ಟು ಜಸ್ಟ್ ಒಂದು
10 ಸೆಕೆಂಡ್ಸು ತಟ್ಟೆನ ಅದಕ್ಕೆ ಸೋಕ್ ಮಾಡ್ತಾರೆ. ಅಂದರೆ ಅದನ್ನು ಅದರೊಳಗೆ ಇಡ್ತಾರೆ. ಅವಾಗ ಏನಾಗುತ್ತೆ, ಕೆಳಗಡೆಯಿಂದ ಅದು ಬಿಟ್ಕೊಂಡು ಬರುತ್ತೆ. ಬೆಳಿಗ್ಗೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಬೆಳಿಗ್ಗೆ ಮಾಡಿದಾಗ ಯಾವ ರೀತಿ ಆಯಿತು ಅಂತ, ಆ ರೀತಿ ಆಗಲ್ಲ. ಸೊ ನೋಡಿ, ಈ ಟ್ರಿಕ್ಕನ್ನ ಫಾಲೋ ಮಾಡ್ತಾರೆ. ಇದು ನನಗೆ ಗೊತ್ತಿತ್ತು, ಬೆಳಗ್ಗೆ ಹೊತ್ತು ನಂಗೆ ಟೈಮ್ ಆಗಿಬಿಡ್ತು. ಸೊ ಇದು ನನಗೆ ನಮ್ಮ ಮನೆಯವ್ರಿಗೆ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದು. ಸೊ ಬೆಳಗ್ಗೆ ಒಂದು ಸ್ಟ್ಯಾಂಡ್ ಮಾಡಿದ ಮೇಲೆ ಮತ್ತೆ ನಾನು ಇಡಲೇ ಇಲ್ಲ. ಮಕ್ಕಳನ್ನೆಲ್ಲ ಕಳಿಸಿ ಒಂದು ಸ್ವಲ್ಪ ಸ್ನಾನ ಗಿನ ಮಾಡಿಕೊಂಡು ಆಮೇಲೆ ನಾವು ತಿಂದಿದ್ದು ಮಾಡಿಕೊಂಡು. ಸೊ ನೋಡಿ, ಈ ರೀತಿ ಜಸ್ಟ್ ಒಂದು 30 ಸೆಕೆಂಡ್ಸು ಜಾಸ್ತಿ ಅನಿಸುತ್ತೆ. ಜಸ್ಟ್ ಡಿಪ್ ಮಾಡಿ ಒಂದು ತಟ್ಟೆ ಇಡೋದು, ಇನ್ನೊಂದು ತಟ್ಟೆ ಇಡೋದು, ಈ ರೀತಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಯಾವ ರೀತಿ ಬಂತು ಅಂತ ನಾನು ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಈ ರೀತಿ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನೀವು ಯಾಕೆ ಮಾಡಿ ನಿಮ್ಮ ಮನೆಯವ್ರಿಗೆ, ಮಕ್ಕಳಿಗೆ, ಮನೇಲಿ ವಯಸ್ಸಾಗಿರೋರು ಇದ್ದರೆ ತಿನ್ನಿಸ್ಬಾರ್ದು ಅಲ್ವಾ. ಓಕೆ, ತುಂಬ ಸಂತೋಷ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಸೊ ನೋಡಿ, ಆ ಥರ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಕಟ್ ಮಾಡಿನೂ ನೋಡಿ. ನಾನು ಯೂಶ್ವಲಿ ಈ ರೀತಿ ದೊಡ್ಡ ತಟ್ಟೆಗೆ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಅಂತ ಇದ್ರಿ, ಇದು ತಟ್ಟೆ ಇಡ್ಲಿ ಅಲ್ಲ, ಕಟ್ ಇಡ್ಲಿ, ಬಿಕಾಸ್ ನೀನು ಕಟ್ ಮಾಡ್ತೀಯ ಅದನ್ನು ಚಾಕಲ್ ಮಧ್ಯೆ, ಇದು ಕಟ್ ಇಡ್ಲಿ ಅಂತ ಅಂತಾರೆ. ಸೊ ಒಂದೊಂದು ಕಮೆಂಟ್ಸ್ ಕೊಡಲ್ಲ ನನಗೆ. ಸೊ ಮನೇಲೇ ಬೇಜಾನ್ ಕಮೆಂಟ್ಸ್ ಕೊಡೋರಿದ್ದಾರೆ. ಸೊ ನೋಡಿ, ತೋರಿಸ್ತಾ ಇದ್ದೀನಿ. ಬಿಸಿ ಇದೆ ಫ್ರೆಂಡ್ಸ್, ನನಗೆ ಕೈಯಲ್ಲಿ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ನೋಡಿ, ನಮ್ಮ ಮನೆಯವರು ಕಾಯಿ ಚಟ್ನಿ, ಟೊಮೆಟೊ ಕಾಯಿ ಚಟ್ನಿ, ನಿನ್ನೆ ನಾನೊಂದು ರೆಸಿಪಿ ಹಾಕಿದ್ದೆ, ಟೊಮೆಟೊ ಕಾಯಿ ಯೂಸ್ ಮಾಡಿ ಯಾವ ರೀತಿ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಅಂತ. ಸ್ಪೈಸಿಯಾಗಿತ್ತು. ಸೊ ಅದನ್ನು ಅವ್ರು ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ನಮ್ಮ ಮನೆಯವ್ರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಈ ರೀತಿ ಇತ್ತು ನಮ್ಮ ಟ್ಯೂಸ್ಡೇ ರುಟೀನ್. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.